ನಿಜಕ್ಕೂ ವಾಸ್ತವ ಏನು, ಹೆಂಗೆ ನಡೀತಾ ಇದೆ ರಾಜಕೀಯ ನಿಮ್ಮ ಪ್ರಕಾರ? ಈ ರಾಜಕೀಯ ಅಂತ ಹೆಸರು ಕೇಳೋಕ್ಕೆ ನಮಗೆ ತಲೆ ಬಿಸಿ ಬರ್ತದೆ. ರಾಜಕಾರಣಿಯಾಗಿ ರಾಜಕೀಯದ ಬಗ್ಗೆ ಮಾತನಾಡೋಕೆ ತಲೆ ಬಿಸಿ ಆಗುತ್ತೆ. ಈಗ ರಾಜಕಾರಣಿ ಅಂದಮೇಲೆ ಅವ್ರ ಅಧಿಕಾರ ಇದ್ದಾಗ ಅವ್ರ ಪಾರ್ಟ್ ಆಫ್ ಕೆಲಸ ಏನಂದರೆ ಜನ ಎಕ್ಸ್ಪೆಕ್ಟ್ ಮಾಡೋದು ಒಂದು ಡೆವಲಪ್ಮೆಂಟ್, ಎರಡನೇದು ಜನಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ಕೊಡೋದು, ಮೂರನೇದು ಜನಗಳು ನೆಮ್ಮದಿಯಾಗಿ ಜೀವನ ಮಾಡೋದು. ಇಷ್ಟೇ ಬೇಕಾಗಿರೋದು, ಮೂಲಭೂತ ಸೌಕರ್ಯ ಕೊಡೋದು. ಇಲ್ಲಿ ಅದು ನಡೀತಾ ಇಲ್ಲ. ಅದು ಬೇಜಾರದ ವಿಚಾರ. ಇದು ನಡೀತಾ ಇಲ್ಲ. ಓಕೆ, ಬೈ ದ ವೇ, ತಾವು 21 ವರ್ಷಗಳಿಂದ ರಾಜಕೀಯದಲ್ಲಿದ್ದರೂ ಕೂಡ 2ನೇ ಬಾರಿ ಕಂಟೆಸ್ಟ್ ಮಾಡಿ ಮೊದಲ ಬಾರಿ ಶಾಸಕರಾಗಿದ್ದೀರಿ. ಈ ಅಧಿವೇಶನ ಅಂತ ಹೇಳಿದಾಗ ನೀವು ಅದಕ್ಕೆ ಪ್ರವೇಶ ನೀಡುವಾಗ, ವಿಧಾನಸೌಧಕ್ಕೆ ಹೋಗುವಾಗ ಹೆಂಗಿದೆ ತಮ್ಮ ಅನುಭವ? ಹೆಂಗಿದೆ ಈಗ ಅನುಭವಕ್ಕಿಂತ ಮುಖ್ಯವಾಗಿ ಏನಾಗಿದೆ? ತುಂಬ ಖುಷಿ ಇತ್ತ, ಭಯ ಇತ್ತ ನಿಮಗೆ ವಿಧಾನಸೌಧ? ಭಯ ಏನಿಲ್ಲ. ಭಯ ಯಾಕೆ ಮಾತನಾಡೋದೆಲ್ಲ ಹೆಂಗೆ ಅನಿಸ್ತಾ ಇತ್ತು? ಭಯ ಅನ್ನೋದಲ್ಲಿ ಈಗ ಅಲ್ಲಿ ಏನಾಗಿದೆ, ಈ ಸದನ ಅಂದಮೇಲೆ ಆ ಸದನ ಏನಕ್ಕೆ ನಡೆಸ್ತಾ ಇದ್ದಾರೆ, ಈ ಸದನ ನಡೆಯಲಿಕ್ಕೆ ಕಾರಣ ಯಾರು, ಉದ್ದೇಶ ಏನು? ಪ್ರತಿ ವರ್ಷದಲ್ಲಿ ಇವತ್ತು ಒಂದು ಬಡ್ಜೆಟ್ ಸದನ, ಇನ್ನೊಂದು ಮುಂಗಾರದು, ಇನ್ನೊಂದು ಚಳಿಗಾಲ ಅಧಿವೇಶನಗಳು ನಡೀತವೆ. ಏನು ಮಾಡ್ತಾವ್ರು ಅನ್ನೋದು ಇದುವರೆಗೂ ನನ್ನ ಪ್ರಕಾರ ಯಾವ ರಾಜಕಾರಣಿಗೂ ತಲೆಗೆ ಹೋಗಿಲ್ಲ. ಯಾವ ರಾಜಕಾರಣಿಗೂ ತಲೆಗೆ ಹೋಗಿಲ್ಲ. ಯಾಕೆ ಸದನವನ್ನು ನಡೆಸ್ತೀವಿ, ಅಧಿವೇಶನ ನಡೆಸ್ತೀವಿ ಅನ್ನೋದು ಯಾವ ರಾಜಕಾರಣಿಗೂ ತಲೆಗೆ ಹೋಗಿಲ್ಲ, ಇನ್ಕ್ಲೂಡಿಂಗ್ ಸ್ಪೀಕರ್. ಒಂದು ದಿನ ಸದನ ನಡೆಸಬೇಕಾದ್ರೆ ಈ ರಾಜ್ಯದ ಜನಸಾಮಾನ್ಯರು ಕಟ್ಟಿರೋ ತೆರಿಗೆ ಹಣ ಎಷ್ಟು ಖರ್ಚಾಗ್ತೈತೆ, ಈ ಸದನ ಯಾರಿನಿಂದ ನಡೀತಾ ಇದೆ ಅನ್ನೋದು ಒಬ್ಬರು ತಲೆಯಲ್ಲಿಲ್ಲ. ಹೋಗೋದು ಸದನದಲ್ಲಿ ಏನೋ ಒಂದು ಮಾತಾಡೋದು, ಗಲಾಟೆಗಳು ಮಾಡಿಕೊಳ್ಳೋದು, ಈಚೆಗೆ ಬರೋದು. 224 ಕ್ಷೇತ್ರದಲ್ಲಿ ಆಯಾ ಕ್ಷೇತ್ರದಲ್ಲಿರೋ ಸಮಸ್ಯೆನ ಆಡಳಿತ ಪಕ್ಷದವರು ಅಧ್ಯಕ್ಷರ ಮುಖಾಂತರ ಹೇಳಿದಾಗ, ಅದನ್ನ ಪಾಲನೆ ಮಾಡಿದಾಗ ಜನ ಮತ ಹಾಕಿರೋದಕ್ಕೂ ಸಾರ್ಥಕ ಆಗ್ತೈತೆ. ಜನಗಳ ಹಣ ನಾವು ಅಲ್ಲಿ ಖರ್ಚು ಮಾಡೋದಕ್ಕೂ ಸಾರ್ಥಕ ಆಗ್ತೈತೆ. ಮೊನ್ನೆ ಏನು ನಡೀತು ಸದನದಲ್ಲಿ? ವಾಲ್ಮೀಕಿ ಗಲಾಟೆ, ಅಭಿವೃದ್ಧಿದು ಮೂಡೋದು, ಇಷ್ಟೇ ಸದನ ಮುಗಿದೋಯ್ತು. ಎಷ್ಟು ದುಡ್ಡು ಖರ್ಚು, ಎಷ್ಟು ಕೋಟಿಗಳು ಖರ್ಚು, ಯಾರ ದುಡ್ಡು? ರಾಜಕಾರಣಿಗಳ ದುಡ್ಡು ಆಯಿತು. ಇದೇ ಮಾತನ್ನ ಆಡಳಿತ ಪಕ್ಷದವರು, ಕಾಂಗ್ರೆಸ್ ಅವರು ಹಿಂಗೆ ಮಾತಾಡ್ತಾರೆ, ನಿಮ್ಮ ಥರನೇ ಹೇಳ್ತಾರೆ. ಏನು ಅಧಿವೇಶನ ಮಾಡೋಕ್ಕೆ ಬಿಡಲ್ಲ ವಿಪಕ್ಷಗಳು ಅಂತಾರೆ. ಅಲ್ಲ, ಅಧಿವೇಶನ ಮಾಡೋಕ್ಕೆ ಬಿಡಬೇಕಾದ್ರೆ ಈಗ ಇವ್ರು ಕೇಳೋಂಥ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ, ಅವರು ಸಮಂಜಸ ಇರಬೇಕಲ್ಲ, ಸಮಂಜಸವಾಗಿ ಇರಬೇಕಲ್ಲ. ಒಪ್ಕೊಬೇಕಲ್ಲ, ತಪ್ಪಾಗಿದೆ ತಪ್ಪು ಅಂತ ಒಪ್ಕೊಳ್ಬೇಕು, ತಪ್ಪು ಇಲ್ಲ ಅಂದರೆ ತಪ್ಪಿಲ್ಲ ಅಂತ ಒಪ್ಕೊಳ್ಬೇಕು. ಇವರೊಂದು ಮಾತಾಡೋ, ಅವರೊಂದು ಮಾತಾಡೋ, ಅವರೊಂದು ಮಾತಾಡೋ, ಅವರೊಂದು ಮಾತಾಡೋದು, ಟೈಮ್ ಎಷ್ಟಾಗ್ತದೆ? ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.